ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಸಿಲಿಕಾನ್ ಸಿಟಿಯಲ್ಲಿ ಹೂಗಳ ಘಮಘಮ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತರತರದ ಹೂಗಳು ಜನರನ್ನ ಕೈ ಬೀಸಿ ಕರೀತಾ ಇವೆ. ಬನ್ನಿ ಹಾಗಾದ್ರೆ ವೀಕೆಂಡ್ ಅಲ್ಲಿ ಸಸ್ಯಕಾಶಿಗೆ ಜನ ಹೇಗೆ ಹರಿದು ಬರ್ತಿದ್ದಾರೆ ಅಂತ ನೋಡೋಣ. ಅಬ್ಬಬ್ಬಾ, ಏನಿದು ನೂಕು ನುಗ್ಗಲೋ. ವೀಕೆಂಡ್ ಅಲ್ಲಿ ಶಾಪಿಂಗ್ ಅಂತ ಹೋಗ್ತಿದ್ದ ಜನ ಇಂದು ಚಂದಕ್ಕಿಂತ ಚಂದ ನೀನೇ ಸುಂದರ ಅಂತ ಮನಸ್ಸಲ್ಲೇ ವರ್ಣನೆ ಮಾಡ್ತಾ ಸಾಲುಗಟ್ಟಿ ನಿಂತು ಹೂಗಳ ಅಂತವನ್ನ ಸವಿತಿದ್ದು ಹೀಗೆ. ಕೆಂಪು ತೋಟದಲ್ಲಿ ನಳನಳಿಸ್ತಿರೋ ಫ್ಲವರ್ ಶೋ ಇಂದು 3ನೇ ದಿನ ಪೂರೈಸಿದೆ. ಹೂವಿನ ಲೋಕವನ್ನೇ ಸೃಷ್ಟಿಸಿರುವ ಲಾಲ್ಬಾಗ್ಗೆ ಜನಸಾಗರವೇ ಹರಿದು ಬಂದಿತ್ತು. ಅಂದಾಜು 1 ಲಕ್ಷಕ್ಕೂ ಹೆಚ್ಚು ಜನ ಸಸ್ಯಕಾಶಿಗೆ ಭೇಟಿ ನೀಡಿ ಕಣ್ತುಂಬಿಸಿಕೊಂಡ್ರು. ಚಂದಕ್ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾನು ಚಂದಿರ, ನಿನ್ನ ನೋಡ ಬಂದ ಬಾನು ಚಂದಿರ. ರಜಾ ದಿನ ಇರೋದ್ರಿಂದ ಬಹುಶಃ ಬೆಂಗಳೂರು ನಗರದ ಮತ್ತು ಹೊರಗಡೆಯಿಂದ ಬಂದಿರತಕ್ಕಂಥ ಸಾವಿರಾರು ಜನ ವೀಕ್ಷಕರು ಬೆಳಗ್ಗೆಯಿಂದ ಬರ್ತಿದ್ದಾರೆ. ಸೊ ನಮಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇದುವರೆಗೆ ಸುಮಾರು 35,000ಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ. ಮತ್ತು ಇನ್ನೂ ಕೂಡ 3-3.5 ಗಂಟೆ ಅವಕಾಶ ಇರೋದ್ರಿಂದ ಬಹುಶಃ 75,000ದಿಂದ 80,000 ಜನ ಇದಕ್ಕೆ ವಿಸಿಟ್ ಮಾಡ್ಬೋದು ಅಂತಕ್ಕಂಥ ಆಶಯ ನಮ್ಮದು. ತುಂಬ ಚೆನ್ನಾಗಿ ಕಾಣಿದೆ. ಹೂವಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡೋಕೆ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳಂತೂ ತುಂಬ ಖುಷಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು 7 ದಿನಗಳ ಕಾಲ ಫ್ಲವರ್ ಶೋ ನಡೆಯಲಿದ್ದು ವೀಕೆಂಡ್ನಲ್ಲಿ ಕೊಂಚ ಟೈಮ್ ಸಿಕ್ಕರೆ ಇತ್ತ ಹೆಜ್ಜೆ ಹಾಕಿ ಎಂಜಾಯ್ ಮಾಡಿ. ಮಮತಾ ಮಾರ್ತಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಿನ ಮಹಾಲಕ್ಷ್ಮೀಪುರ ಬ್ರಾಹ್ಮಣ ಸಭಾದ 7ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ನಡೆದವು. ಮಹಾಲಕ್ಷ್ಮಿ ಲೇಔಟ್ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಾಮೂಹಿಕ ಲಲಿತ ಸಹಸ್ರನಾಮ ನಡೆಯಿತು. 16 ಮಂದಿ ಮುತ್ತೈದೆಯರು ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮದಲ್ಲಿ ಪಾಲ್ಗೊಂಡಿದ್ರು. ಇದೇ ವೇಳೆ ಹೋಮ ಹವನ ನಡೆಯಿತು. ವರ್ಷ ಒಂದು ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇಂಥ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತಾ ಇದ್ವಿ. ಈ ಸಲ 7ನೇ ವಾರ್ಷಿಕೋತ್ಸವ. ಈ ಸಲ ನಾವು ಲಲಿತಾ ಸಹಸ್ರನಾಮ ಹಾಕ್ಕೊಂಡಿದ್ದೀವಿ. ಈಗ ಎಲ್ಲ ಪೂಜೆ ನಡೀತಾ ಇದೆ. ಅದೆಲ್ಲ ಲೋಕ ಒಂದು ಇದಕ್ಕೋಸ್ಕರ, ಜನಗಳ ಹಿತಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಚಿತ್ರ ನಿರ್ಮಾಪಕ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಸಿವಿಎಲ್ ಶಾಸ್ತ್ರಿಯವರಿಗೆ ಬೆಂಗಳೂರಲ್ಲಿ ಇವತ್ತು ಸಂಜೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಜಯನಗರದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ವೇಳೆ ಸಂಸದ ಅನಂತಕುಮಾರ್, ಮಾಸ್ಟರ್ ಹಿರಣ್ಣಯ್ಯ, ಸಚಿವರಾದ ರಾಮದಾಸ್ ಹಾಗೂ ಆರ್ ಅಶೋಕ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಶ್ರದ್ಧಾಂಜಲಿ ಅರ್ಪಿಸಿದರು. ಇದಕ್ಕೂ ಮುನ್ನ ಭಜನೆ ಹಾಗೂ ವೇದಘೋಷಗಳ ಮೂಲಕ ಸಿವಿಎಲ್ ಶಾಸ್ತ್ರಿ ಅವರಿಗೆ ಗೌರವ ಸಮರ್ಪಿಸಲಾಯಿತು. ಬೆಂಗಳೂರು ಹಬ್ಬಕ್ಕೆ ಇಂದು ತೆರೆ ಬಿದ್ದಿದೆ. ಜನವರಿ 15ರಿಂದ ನಡೀತಾ ಇದ್ದ ಬೆಂಗಳೂರು ಹಬ್ಬ ಇವತ್ತು ಕೊನೆಗೊಂಡಿದೆ. ಅರಮನೆ ಮೈದಾನದಲ್ಲಿ ಇವತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ಹಬ್ಬವನ್ನು 100 ಮಂದಿ ವೀಕ್ಷಿಸಿದ್ರು. ಡೊಳ್ಳು ಕುಣಿತ, ಕಂಸಾಳೆ, ನಂದಿಕೋಲು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರತಿ ವರ್ಷ ನಡೆಯೋ ಈ ಬೆಂಗಳೂರು ಹಬ್ಬಕ್ಕೆ ಈ ವರ್ಷವೂ ಕೂಡ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,790 ರೂಪಾಯಿ.
24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,600 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ ಇಂದು ಯಾವುದೇ ಬದಲಾವಣೆ ಆಗಿಲ್ಲ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.